ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 21/12/2025 ಭಾನುವಾರ. ಈ ದಿನ ಪೂರ್ವಾಷಾಢ ನಕ್ಷತ್ರ. ಆಕಸ್ಮಿಕ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರೋ ಏನೋ ಭಾನುವಾರ ಇದೆ ಬಿಡು ಅಂತೇಳಿ ಆಸ್ತಿ ಪಾಸ್ತಿಗಳು ಭಾಗಗಳ ಬಗ್ಗೆ ಮಾತಾಡೋಣ ಅಂತಂದರೆ ವರ್ಜ್ಯ ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಯಾವುದೇ ಕಾರಣಕ್ಕೂ ಅಷ್ಟೊಂದು ಸಮಾಧಾನವಾಗಿ ಇರೋದಿಲ್ಲ. ನಿಮ್ಮ ಮಾತಿನ ಚಕಮಕಿಯ ಮಧ್ಯೆ ಯಾವುದೋ ಒಂದು ಗಲಭೆ ಗದ್ದಲ ಸದ್ದಲ ಮಾಡುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಎಚ್ಚೆತ್ಕೊಳ್ತಕ್ಕಂಥದ್ದು, ಹಾಗೂ ಮಾತಾಡಲೇಬೇಕು. ಹೇಗಿದ್ದರೂ ಕೂಡ ಎಲ್ಲರ ಕೆಲಸಗಳು ಮುಗಿಸ್ಕೊಂಡು ಸಂಡೇ ನಮಗೆ ಫ್ರೀ ಸಿಗುತ್ತೆ ಅಂಥೇಳಿ ಮಾಡಲೇಬೇಕು, ಮಾತಾಡಲೇಬೇಕು ಅಂತಂದರೆ ಈ ದಿನ ಅಮ್ಮನವರ ದೇವಸ್ಥಾನ. ಯಾಕಂದರೆ ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ. ಹಾಗಾಗಿ ಅಮ್ಮನವರ ದೇವಸ್ಥಾನಕ್ಕೆ 6 ತೆಂಗಿನಕಾಯಿಗಳನ್ನು ಕೊಡುವ ಮುಖಾಂತರ ಒಂದಷ್ಟು ಗೋಧಿಯನ್ನು ನೀರಿಗೆ ಹಾಕಬೇಕು. ಜಲಚರ ಪ್ರಾಣಿಗಳು ತಿನ್ನಬೇಕು. 84 ಲಕ್ಷ ಜೀವರಾಶಿಗೂ ಆ ಭಗವಂತ ಅದಕ್ಕೆ ಸಂಬಂಧಪಟ್ಟ ಆಹಾರವನ್ನು ಅವರವರು ಇವರಿವರು ಕೊಡಬೇಕು ಅಂತ ಬರೆದಾಕಿರ್ತಾರೆ. ಅದಕ್ಕಾಗಿ ನೀವೇನಾದರೂ ಆಸ್ತಿ ಪಾಸ್ತಿಗಳ ಬಗ್ಗೆ ಒಂದು ಸೈಟ್ ತೆಗೆದುಕೊಳ್ಳಬೇಕು ಅಂತ ಮಾತನಾಡಬೇಕಾದರೂ ಸಹಿತ ಇವತ್ತು 6 ತೆಂಗಿನಕಾಯಿ ಅಮ್ಮನ ದೇಗುಲಕ್ಕೆ, ಜೊತೆಗೆ ನೀರಿಗೆ ಗೋಧಿಯನ್ನು ಹಾಕ್ತಕ್ಕಂಥದ್ದು. ಧನುರ್ಮಾಸ ಮೊದಲೇ ಸಾಧ್ಯ ಆದಷ್ಟು ಪ್ರಾತಃ ಕಾಲಕ್ಕೆ, ನಿಮಗೆಲ್ಲ ಗೊತ್ತಿರುತ್ತೆ, ಮಾಡ್ಕೊಳ್ತಾ ಇರ್ತೀರಿ. ನೀಳಾತುಂಗಸ್ತನಗಿರಿ ತಟಿ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧ ಮಧ್ಯಾಪಯಂತಿ ಸೋಚ್ಛಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಂ ಭೂಯ ಏವಾಸ್ತು ಭೂಯಃ. ಈ ತನಿಯನ್ ಅಂತ ಕರೀತಾರೆ ಇದನ್ನು. ಈ ತನಿಯನ್ಗಳನ್ನು ಆಂಡಾಳ ದೇವಿ ತುಂಬ ಚೆನ್ನಾಗಿ ರಚನೆ ಮಾಡಿರ್ತಾಳೆ. ಆಂಡಾಳ ದೇವಿ ಅಂತಂತಂದರೆ ಯುವತಿಯರಲ್ಲಿ ಯುವತಿ. ಆಕೆ ಎಷ್ಟೊಂದು ಸೌಮ್ಯ ಸ್ವಭಾವದೊಡ್ಡು, ಎಷ್ಟೊಂದು ಸೌಂದರ್ಯವಾಗಿರ್ತಕ್ಕಂಥದ್ದು. ಅವಳ ನಡೆ ನುಡಿ, ಕೆಲಸ ಕಾರ್ಯ, ಶ್ರದ್ಧೆ, ಭಕ್ತಿ ಎಲ್ಲವೂ ಕೂಡ ಸೌಂದರ್ಯವಾಗಿ ಒಂದು ರೀತಿಯ ಸುವಾಸನೆ ಬೀರ್ತಕ್ಕಂಥದ್ದು. ಈ ಮಾಸ ಮಾತ್ರ ಈ ಯುವಕ ಯುವತಿಯರಿಗೆ ಹೇಳಿ ಮಾಡಿಸಿದ್ದ ಮಾಸ. ನೀವೇನಾದರೂ ಒಂದು ಕನಸು ಕಟ್ಟಿಕೊಂಡಿದ್ರೆ ಆ ಕನಸು ಈಡೇರಲೇಬೇಕು ಅಂತಂದರೆ ಈ ಮಾಸದಲ್ಲಿ ಮಾತ್ರ ಪ್ರಾತಃ ಕಾಲಕ್ಕೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋದಂಥದ್ದು. ಶ್ರೀನಿವಾಸನ ದೇವಸ್ಥಾನಕ್ಕೆ ಒಂದಷ್ಟು ತುಳಸಿಯನ್ನು ಮತ್ತು ಆ ಒಂದು ಸೇವೆಗೆ, ಅಂದರೆ ಅಲ್ಲಿ ಏನು ಪ್ರಸಾದ ಸೇವೆ ಅಂತ ಮಾಡುತ್ತಾರೋ ಅದಕ್ಕೆ ನಿಮ್ಮ ಶಕ್ತಿಯಾನುಸಾರ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಪ್ರೀತಿ ಬಂಧುಗಳು. ಶುಭಂ ಭೂಯಾತ್, ಒಳಿತಾಗಲಿ.